ಕುಂಭರಾಶಿ. ಕುಂಭರಾಶಿಯವರಿಗೆ ಸಮಯ ದೈವಬಲದಿಂದ ಕೂಡಿದೆ ಅಂತಾನೆ ಹೇಳಬಹುದು. ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಈ ಜೂನ್ ತಿಂಗಳಲ್ಲಿ ನಿಮಗೆ ಎಲ್ಲ ದಾರಿದ್ರ್ಯಗಳನ್ನು ನಿವಾರಣೆ ಮಾಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಕಾಲ ಈ ಜೂನ್ ತಿಂಗಳು. ಸುಂದರವಾದಂತಹ ಬದುಕನ್ನು ಕಟ್ಟಿಕೊಳ್ಳುವಂತಹ ಸಮಯ ಬಂದಿದೆ. ಈ ತಿಂಗಳಲ್ಲಿ ಅದ್ಭುತವಾದಂತಹ ಯೋಗಗಳನ್ನು ಪಡೆಯುವುದಕ್ಕೆ ಉತ್ತಮವಾಗಿದೆ. ನಿಮಗೆ ರಾಜಯೋಗ, ವಾಣಿಯೋಗದಂತಹ ಪಂಚಗ್ರಹ ಯೋಗಗಳು ಪ್ರಾಪ್ತಿಯಾಗುತ್ತದೆ. ಆದರೆ ಯಾವುದೋ ಒಂದು ರೀತಿಯ ದೋಷಗಳಿಂದ ಆ ಯೋಗ ನಿಮಗೆ ಫಲಪ್ರದವಾಗ್ತಾ ಇಲ್ಲ. ಈ ಸಮಯದಲ್ಲಿ ನಿಮ್ಮ ಕೆಲಸದ ಮೇಲೆ ಒತ್ತಡ ಕೊಡಿ. ಮುಂದೆ ಇಟ್ಟ ಹೆಜ್ಜೆ ಹಿಂದೆಗೆಯಬೇಡಿ. ಹಾಗೆ ಕುಂಭರಾಶಿಯವರಿಗೆ ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವಾಗುತ್ತದೆ. ಮೇಲಿಂದ ಮೇಲೆ ಹಣದ ಒತ್ತಡಗಳು ಇರುವುದರಿಂದ ಅದೆಲ್ಲವೂ ಶಮನವಾಗುತ್ತದೆ. ನೀವು ಯಾವುದೋ ಒಂದು ದೊಡ್ಡ ಮಟ್ಟದ ವ್ಯವಹಾರ ಮಾಡಿಕೊಂಡಿದ್ದೀರಿ, ಅದರಲ್ಲಿಯೂ ಕೂಡ ಸಿಕ್ಕಿ ಹಾಕಿಕೊಂಡಿದ್ದೀರಿ. ಅನೇಕ ದಿನಗಳಿಂದ, ತಿಂಗಳಿನಿಂದ, ವರ್ಷಗಳಿಂದ ಒದ್ದಾಡ್ತಾ ಇದ್ದೀರಿ. ಹಾಗೆಯೇ ಯಾವಾಗ ಹಣ ಬರುತ್ತೆ, ಯಾವಾಗ ಸಾಲ ಬಾಧೆಗಳನ್ನು ಪರಿಹರಿಸಿಕೊಳ್ಳೋದು, ಕೈ ಸಾಲವಾಗಿರಲಿ, ಬ್ಯಾಂಕ್ ಸಾಲವಾಗಿರಲಿ, ಎಲ್ಲವೂ ಈ ಜೂನ್ ಮಾಸದಲ್ಲಿ ನೀವು ಮಾಡೋ ಕೆಲಸದ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಮತ್ತು ದುಡಿಮೆಯಿಂದ ಖಂಡಿತವಾಗಿಯೂ ಸುಧಾರಣೆಯಾಗುತ್ತದೆ. ದಾಂಪತ್ಯ ಜೀವನ ಸುಖಮಯವಾಗೋ ಕಾಲ, ಒಳ್ಳೆಯ ದಿನಗಳು. ಗಂಡ ಹೆಂಡತಿಯರಲ್ಲಿ ಇಬ್ಬರಲ್ಲಿಯೂ ಅಪನಂಬಿಕೆಗಳು ಅವೆಲ್ಲವೂ ದೂರವಾಗುತ್ತೆ. ಹಣದ ವಿಚಾರ, ಆಸ್ತಿಯ ವಿಚಾರ, ಪಿತ್ರಾರ್ಜಿತ ಆಸ್ತಿಯ ವಿಚಾರ, ಯಾವುದೇ ರೀತಿಯ ದಾಂಪತ್ಯ ಜೀವನದ ಸಮಸ್ಯೆ ದೂರವಾಗುತ್ತೆ. ನಾನಾ ವಿವಿಧ ರೀತಿಯಲ್ಲಿ ನಿಮಗೆ ದೈವಬಲ ಪ್ರಾಪ್ತಿಯಾಗ್ತಾ ಇದೆ. ಹಾಗೆಯೇ ಇದರೆಲ್ಲದರ ಜೊತೆ ಸಂತಸದ ಸಮಯವು ಕೂಡಿ ಬರುತ್ತಿರುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಹಣದ ಹರಿವು ಬಂದು ಹೆಚ್ಚಿನ ಲಾಭದಾಯಕವಾಗುವ ಮಾಸ. ಮಕ್ಕಳ ವಿದ್ಯಾಭ್ಯಾಸ ಎಲ್ಲದರಲ್ಲೂ ಕೂಡ ಉತ್ಸಾಹದಾಯಕವಾಗಿರುತ್ತದೆ. ಮನೆಯ ದೇವರಲ್ಲಿ ನಂಬಿಕೆ ಇಟ್ಟು ನಿಮ್ಮ ರಾಶಿಯ ಅಧಿಪತಿ ಶನೈಶ್ಚರನ ಸ್ತೋತ್ರ ಮಾಡುತ್ತಾ ನೀವು ಮಾಡಬೇಕಾದ ಕೆಲಸದಲ್ಲಿ ಅತಿ ಹೆಚ್ಚಿನ ಕಾಳಜಿ ವಹಿಸಿ ಎಲ್ಲವೂ ಒಳ್ಳೆಯದಾಗುತ್ತದೆ. ಮನೆಯ ದೇವರಲ್ಲಿ ನಂಬಿಕೆ ಇಟ್ಟು ನಿಮ್ಮ ರಾಶಿಯ ಅಧಿಪತಿ ಶನೈಶ್ಚರನ ಸ್ತೋತ್ರ ಮಾಡುತ್ತಾ ನೀವು ಮಾಡಬೇಕಾದ ಕೆಲಸದಲ್ಲಿ ಅತಿ ಹೆಚ್ಚಿನ ಕಾಳಜಿ ವಹಿಸಿ ಮನೆಯ ದೇವರಲ್ಲಿ ನಂಬಿಕೆ ಇಟ್ಟು ನಿಮ್ಮ ರಾಶಿಯ ಅಧಿಪತಿ ಶನೈಶ್ಚರನ ಸ್ತೋತ್ರ ಮಾಡುತ್ತಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಸ್ತೋತ್ರವನ್ನು ಪಠಿಸುತ್ತಾ ನೀವು ಮಾಡಬೇಕಾದ ಕೆಲಸದಲ್ಲಿ ಅತಿ ಹೆಚ್ಚಿನ ಕಾಳಜಿ ವಹಿಸಿ ಕೆಲಸ ಮಾಡಿ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ.